Hello everyone, welcome to Sanmargaha classes. Question number 9 from the poem Machine. Answer the following questions in 5 to 6 sentences. Do you think humans are being warned by machines in the poem Machine? Explain. ಈ ಒಂದು poem ಅಲ್ಲಿ ಮಷೀನ್ಗಳು ಯಂತ್ರೋಪಕರಣಗಳು ನಮ್ಮನ್ನ ಹೆದರಿಸ್ತಾ ಇವೆಯಾ ಅಂತ ಕೇಳ್ತಾ ಇದ್ದಾರೆ ಅಥವಾ ನಮ್ಮನ್ನ ವಾರ್ನ್ ಮಾಡ್ತಾ ಇವೆ ಎಚ್ಚರಿಸ್ತಾ ಇವೆಯಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇಟ್ ಕ್ಯಾರೀಸ್ 3 ಮಾರ್ಕ್ಸ್. ಹೆದರಿಸೋದಲ್ಲ, ಎಚ್ಚರಿಸುವುದು. ಓಕೆನಾ? ಸೊ ಎಸ್, ಹ್ಯೂಮನ್ಸ್ ಆರ್ ಬೀಯಿಂಗ್ ವಾರ್ನ್ಡ್ ಬೈ ಮಷೀನ್ಸ್ ಇನ್ ದ ಪೋಯಮ್. ಹೌದು, ಈ ಪೋಯಮ್ ಅಲ್ಲಿ ಮಷೀನ್ಗಳು ನಮ್ಮನ್ನ ಎಚ್ಚರಿಸ್ತಾ ಇವೆ. ಆಸ್ ಹ್ಯೂಮನ್ಸ್ ಹ್ಯಾವ್ ಗ್ರೋನ್ ಟು ಬಿಕಮ್ ಎಕ್ಸ್ಟೆನ್ಸಿವ್ಲಿ ಡಿಪೆಂಡೆಂಟ್ ಆನ್ ಮಷೀನ್ಸ್ ಫಾರ್ ದ ಎವ್ರಿ ಡೇ ಆಕ್ಟಿವಿಟೀಸ್. ಯಾಕೆ ಅಂತಂದ್ರೆ ನೋಡಿ ಮಕ್ಕಳೇ, ನಾವು ಈಗ ನಮ್ಮ ಪ್ರತಿನಿತ್ಯದ ಕೆಲಸಗಳಿಗೂ ಯಂತ್ರೋಪಕರಣಗಳನ್ನ ಅವಲಂಬಿಸಿದ್ವಿ. ವಿ ಹ್ಯಾವ್ ಬಿಕಮ್ ಡಿಪೆಂಡೆಂಟ್ ಆನ್ ದ ಮಷೀನ್ಸ್ ಫಾರ್ ಎವ್ರಿಥಿಂಗ್, ಇಸಂಟ್ ಇಟ್? ಫ್ರಮ್ ಮಾರ್ನಿಂಗ್ ಟು till night, till we sleep. Okay, we are on mobiles, we are using the home appliances, we are using vehicles, we are using computers, isn't it? So all these are machines only. We are dependent on the machines. The most direct warning given in the poem is, if you make a slip in handling us, you die. ಅಂದ್ರೆ ನಮ್ಮನ್ನ ಉಪಯೋಗಿಸುವುದರಲ್ಲಿ ನೀವು ತಪ್ಪು ಮಾಡಿದ್ರೆ ನೀವು ಸಾಯ್ತೀರಾ. That means they don't have any feelings, isn't it? So if we do mistake, someone may forgive us, but machines cannot do that. Okay, the instructions will be fed by us only, isn't it? This highlights that a small mistake in operating complex machinery can lead to fatal results. Fatal ಅಂತಂದ್ರೆ ಸಾವು ತರಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಮಷಿನ್ಗಳನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಮಿಸ್ಟೇಕ್ ಆದ್ರೆ ಕೆಲವೊಮ್ಮೆ ಸಾವು ಕೂಡ ಬರಬಹುದು. Humans are also warned as machines are used in the altering nature. ಸೊ ಅವುಗಳನ್ನ ಬೇರೆ ತರ ಯೂಸ್ ಮಾಡಿದ್ರೆ ಅದನ್ನು ಕೂಡ ಅವು ವಾರ್ನ್ ಮಾಡ್ತಾ ಇವೆ. While they can perform extraordinary tasks like flying, ಹಾರುವುದು, diving and calculating, the ultimate responsibility, ಏನೇ ಕೆಲಸ ಮಾಡಿದ್ರು ಕೊನೆಯದಾಗಿ ಜವಾಬ್ದಾರಿ ಇರೋದು ಯಾರ ಹತ್ರ ಮಕ್ಕಳೇ? ರೆಸ್ಪಾನ್ಸಿಬಿಲಿಟಿ ಇರೋದು ಲೈಸ್ ವಿತ್ ದ ಹ್ಯೂಮನ್ ಆಪರೇಟರ್. ಅದನ್ನ ಆಪರೇಟ್ ಮಾಡೋರು ಮನುಷ್ಯರೇ ಅಲ್ವಾ? ಸೊ ಮಷೀನ್ಗಳು ಎಷ್ಟೇ ಎಕ್ಸ್ಟ್ರಾರ್ಡಿನರಿ ಕೆಲಸ, ಸಾಮಾನ್ಯ ಕೆಲಸ, ಅಸಾಮಾನ್ಯ ಕೆಲಸಗಳನ್ನ ಮಾಡಿದ್ರೂ ಕೂಡ ಅದನ್ನ ಕಂಟ್ರೋಲ್, ನಿಯಂತ್ರಣ ಮಾಡೋದು ಮನುಷ್ಯರು. ಸೊ ಅದನ್ನ ಸರಿಯಾಗಿ ನಿಯಂತ್ರಣ ಮಾಡಬೇಕು. ದ ವಾರ್ನಿಂಗ್ ಎಂಫಸೈಸಸ್ ದ್ಯಾಟ್ ಹ್ಯೂಮನ್ ಬೀಯಿಂಗ್ಸ್ ಶುಡ್ ನಾಟ್ ಬಿಕಮ್ ಓವರ್ ಡಿಪೆಂಡೆಂಟ್. ಅದರ ಮೇಲೆ ನಾವು ಅತಿಯಾಗಿ ಅವಲಂಬಿತರಾಗಬಾರದು. ಆರ್ ಕಾಂಪ್ಲೆಸೆಂಟ್ ವಿತ್ ಮಷೀನ್ಸ್. ಓಕೆ, ಸೊ ಈ ತರ ಈ ಪೋಯಮ್ ಅಲ್ಲಿ ಮಷೀನ್ಸ್ ಆರ್ ವಾರ್ನಿಂಗ್ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಥ್ಯಾಂಕ್ ಯು.